ಸ್ಪರ್ಧೆ ಜಗಜ್ಯೋತಿ ಬಸವೇಶ್ವರರ 981ನೆಯ ಜಯಂತಿ ಅಂಗವಾಗಿ ಏರ್ಪಡಿಸಿದಂತಹ ಲೇಖನ ಸ್ಪರ್ಧೆ. ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ. ಆಯೋಜನೆ ಮಾಡಿದಂತಹ ಸಂಸ್ಥೆ ಧಾರವಾಡದ ಗಣಕರಂಗ. ನನ್ನ ಹೆಸರು ನಿರ್ಮಲಾ ಶೆಟ್ಟರ್. ಇನ್ನು ಲೇಖನದ ಶೀರ್ಷಿಕೆ ಕುಲ ಒಂದೇ ತನ್ನ ತಾನರಿದವಂಗೆ. 12ನೇ ಶತಮಾನದ ಬಸವಣ್ಣನವರ ಒಂದು ವಚನ ಹೀಗಿದೆ: ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಫಲವೊಂದೇ ಷಡುದರ್ಶನ ಮುಕ್ತಿಗೆ, ಕುಲ ಒಂದೇ ತನ್ನ ತಾನರಿದವಂಗೆ, ನಿಲವು ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ಇಂದಿನ 21ನೇ ಶತಮಾನದ ಸಂದರ್ಭಕ್ಕೂ ಬೇಕೆನಿಸುವ, ಮನಸ್ಸಿಗೆ ಹಿತ ನೀಡುವ ಈ ಸಾಲುಗಳಿಗೆ ಎಂಥೆಂಥವರನ್ನ ಮೋಡಿ ಮಾಡುವ ಶಕ್ತಿ ಇದೆ. ಹಾಗಾದರೆ ಏನಿದರ ತಾತ್ಪರ್ಯ ಎಂದು ನೋಡಿದರೆ, ನಾವು ದಿನನಿತ್ಯ ಕಂಡುಂಡ ಪದಗಳ ಗುಚ್ಛವಷ್ಟೇ ಆಗಿರದೆ ಎಲ್ಲ ಕಾಲಕ್ಕೂ ಸಲ್ಲುವ ಸತ್ಯವ ನುಡಿಯುವ ವಚನವಿದು. ಯಾಕೆ ಈ ಮಾತು ಹೇಳಬೇಕಾಯಿತೆಂದರೆ, ಮನುಷ್ಯನ ಮನವನ್ನು ಒಡೆದು ಭೇದ ಬಗೆದು ಲಾಭಕೋರನಾಗುವ ಈ ಘಳಿಗೆ ಬಸವಾದಿ ಶರಣರ ವಚನಗಳು ನೆನಪಾಗುತ್ತವೆ. ಬಸವಣ್ಣನವರ ದೃಷ್ಟಿಯಲ್ಲಿ ಇರುವುದು ಎರಡೇ ವರ್ಗ: ಒಂದು ಅರಿದವರ ವರ್ಗ, ಇನ್ನೊಂದು ಅರಿಯದವರ ವರ್ಗ. ಇರುವುದೆರಡೇ ಜಾತಿ: ಒಂದು ಭಕ್ತ, ಇನ್ನೊಂದು ಭವಿ. ಹಾಗಾಗಿ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಎಂಬ ವಚನ ಎಲ್ಲ ಕಾಲಕ್ಕೂ ಸಲ್ಲುತ್ತದೆ. ನಡೆಯುವ ಪ್ರತಿ ಘಟನೆಯನ್ನು ಧರ್ಮ, ಕೋಮು, ಜಾತಿಯ ಮಸೂರದಿಂದ ನೋಡುವ ನಮಗೆ ಬಸವಣ್ಣನ ವಚನಗಳಷ್ಟೇ ಅಲ್ಲ, ಬದುಕು ಕೂಡ ಮಾದರಿ. ಇವನಾರವನೆಂದೆನಿಸದಿರಯ್ಯ ಎನ್ನುವಲ್ಲಿ ಕಮ್ಮಾರ, ಮಡಿವಾಳ, ಚಿನಿವಾರ, ನಾಪಿತ, ಡೋಹರ, ಮಾದರ ಎಲ್ಲರನ್ನ ಒಳಗೊಳ್ಳುವ ಮತ್ತು ಜಾತಿರಹಿತವಾಗುವ ಪ್ರಕ್ರಿಯೆ ಕಂಡುಬಂದುದು ವಚನದ ಮುಂದುವರಿದ ಇವನಮ್ಮವ ಎಂದು ನುಡಿದು ಬದುಕಿ ತೋರಿಸಿರುವುದಲ್ಲಿ. ನಾವೆಲ್ಲರೂ ಜೀವಿಸುತ್ತಿರುವುದು ಪ್ರಜಾಪ್ರಭುತ್ವದ ದೇಶದಲ್ಲಿ. ನಮ್ಮ ನಾಡಿಗೆ ಇರುವುದೊಂದೇ ಸಂವಿಧಾನ. ಅದು 12ನೇ ಶತಮಾನದಲ್ಲಿ ವಚನಗಳೇ ರೂಪಿಸಿದ ಸಂವಿಧಾನ. ತದನಂತರ ಅಂಬೇಡ್ಕರ್ ಅವರಿಂದ ಬರೆಯಲ್ಪಟ್ಟದ್ದು ತಮಗೆಲ್ಲ ಗೊತ್ತಿದೆ. ನಮ್ಮ ಸಂವಿಧಾನ ಹೇಳುವುದೆಲ್ಲ ವಚನಗಳಲ್ಲಿದೆ, ವಚನಗಳು ಹೇಳುವುದೆಲ್ಲ ಸಂವಿಧಾನದಲ್ಲಿದೆ. ಹಾಗೆಂದೇ ಅಂಬೇಡ್ಕರ್ ಮಾನವೀಯತೆಯ ನೆಲೆಯಲ್ಲಿ ಸಮಾಜ ನಿರ್ಮಾಣ ಕಾರ್ಯ ಕೈಗೊಂಡ ಬಸವಣ್ಣನನ್ನು ನೆನಪಿಸಿಕೊಳ್ಳುತ್ತಾರೆ. ಅದರಡಿಯಲ್ಲಿ ಜೀವಿಸುವ ನಾವೆಲ್ಲ ಕಾಲಕಾಲಕ್ಕೆ ಉಚ್ಚರಿಸಿ, ಉದಾಹರಿಸಿ, ಭಾಷಣಗೈದು ಸುಮ್ಮನಾಗುವ ಈ ಸಮಯ ನಮಗೆ ಮಾದರಿ ಯಾರು ಎನ್ನುವುದಾದರೆ ಅದು ಬಸವಣ್ಣನವರು ಮಾತ್ರ. ಅದು ಎಂತಹ ನಾಯಕನೆಂದರೆ ಸಾಂಸ್ಕೃತಿಕ ನಾಯಕ. ಪ್ರಜಾಪ್ರಭುತ್ವಕ್ಕೆ ಹೇಳಿ ಮಾಡಿಸಿದಂತಹ, ಒಪ್ಪುವಂತಹ ಮಹಿಮಾ ವ್ಯಕ್ತಿ, ಲೋಕಶಕ್ತಿ, ಬದುಕ ಉಕ್ತಿ, ಭಕ್ತಿ ಭಂಡಾರಿ, ಜೀವನ್ಮುಕ್ತಿ ಲಕ್ಷಣಗಳುಳ್ಳವರು ಬಸವಣ್ಣನವರು. ಕ್ರಿಸ್ತಶಕ 1225ರಲ್ಲಿ ವಿಜಯಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿಯ ಪ್ರತಿಷ್ಠಿತ ಬ್ರಾಹ್ಮಣ ಕುಟುಂಬದಲ್ಲಿ ಮಾದರಸ ಮಾದಲಾಂಬಿಕೆಯರಿಗೆ ಹುಟ್ಟಿ ತನ್ನ 8ನೆಯ ವಯದಲ್ಲಿ ಉಪನಯನ ನಿರಾಕರಿಸಿ ಕ್ರಾಂತಿಕಿಡಿಯಾಗಿ ನಿಂತವನು ಬಸವಣ್ಣ. ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರುವುದು ಏನೆಂದರೆ, ಸಮಾಜದ ಕನಸು ಹೊತ್ತವರೆದುರು, ಸಮಾಜ ಸುಧಾರಕರೆದುರು, ಮಠಾಧೀಶರೆದುರು ಯಾರನ್ನು ನಾಯಕರೆಂದು ಬಿಂಬಿಸುವ ಈ ಸಂದರ್ಭಗಳು ಹುಟ್ಟಿಕೊಂಡಾಗ ಪ್ರಶ್ನೆಯೊಂದು ಎದುರಾಯಿತು: ನಮಗೆ ನಾಯಕರಾದವರು ಹೇಗಿರಬೇಕು ಎಂದು. ಆಗ ಮತ್ತೆ ನಾವು 12ನೇ ಶತಮಾನದ ಬಸವಣ್ಣನನ್ನು ನಮ್ಮೆದುರು ಇರಿಸಿಕೊಳ್ಳಬೇಕಾಯಿತು. ನಾಯಕನಾಗದವನು ಹೇಗಿರಬೇಕು ಎನ್ನುವುದನ್ನು 15ನೇ ಶತಮಾನದ ತುಳಸಿದಾಸರು ತಮ್ಮ ದೋಹಾದೊಳಗೆ ಹೀಗೆ ಹೇಳುತ್ತಾರೆ: ಮುಖಿಯಾ ಮುಖಸೋ ಚಾಹಿಯೇ ಖಾನ ಪಾನ ಕೋ ಏಕ, ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ. ಇಲ್ಲಿ ನಾಯಕನಾದವನು ನಮ್ಮ ಬಾಯಿ ಇದ್ದ ಹಾಗೆ. ತಿನ್ನುವ ಕೆಲಸವನ್ನು ಅದೊಂದೇ ಮಾಡಿದರೂ ಕೂಡ ಅದರ ಲಾಭ ದೇಹದ ಎಲ್ಲ ಅಂಗಗಳನ್ನು ಕೂಡ ಪೋಷಿಸುತ್ತದೆ.
ಬಸವಣ್ಣನು ಅಂತಹ ನಾಯಕನಾಗಿ ಲೋಕ ಕಲ್ಯಾಣ ಕೈಗೊಂಡ ಉದಾಹರಣೆ ಅವರ ಎದುರಿಗೆ ಇತ್ತು. ನಮ್ಮ ಸಮಾಜ ಎಲ್ಲ ಮೂಲೆಯಿಂದಲೂ ದಿವಾಳಿತನವನ್ನು ಅನುಭವಿಸುತ್ತಿರುವ, ಅಧಿಕಾರ, ಸ್ವಾರ್ಥ, ಐಶ್ವರ್ಯ, ಜಿದ್ದಾಜಿದ್ದಿನಲ್ಲಿ ಮುನ್ನುಗ್ಗುತ್ತಲಿರುವ ಈ ಘಳಿಗೆ ನಮ್ಮ ಆಳರಸರ ಎದುರು ಬಿಚ್ಚಳನ ಪ್ರಧಾನನಾಗಿ ಎನಗೆ ನಾನೇ ಹಗೆ ನೋಡಯ್ಯ, ಎನಗೆ ನಾನೇ ಕೆಳೆ ನೋಡಯ್ಯ, ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರಲ್ಲದೆ ಇನ್ನಾರು ನಮಗೆ ನಾಯಕನಾಗಿ ನಿಲ್ಲಲು ಸಾಧ್ಯ? ಸಮಾನತೆಯ, ಮಾನವತೆಯ ಸಮಾಜದ ಕನಸು ಹೊತ್ತ ಬಸವಣ್ಣನವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂಬ ಮಾತು ಇಂದಿನ ಐಹಿಕ ಜಗತ್ತನ್ನು ಗೆಲ್ಲದೆ ತೊಳಲಾಡುತ್ತಿರುವ ನಮಗೆ ದಾರಿದೀಪವಾಗುತ್ತದೆ. ಜಗತ್ತಿನಲ್ಲಿ 175% ಜನರ ಬದುಕು ಸುರಕ್ಷಿತವಾಗಿರುವುದೇ ದಾಸೋಹಂ ತತ್ವದ ಮೇಲೆ. ಏನಿದು ದಾಸೋಹಂ ಎಂದರೆ, ಭೂಮಿಯ ಮೇಲಿರುವ ನಾವು ಏನೆಲ್ಲವನ್ನ ಗಳಿಸಿ ಕೂಡಿಟ್ಟರೂ ಕೊನೆಗೊಮ್ಮೆ ಬರಿಗೈದಾಸರೆ. ದೇಹವೂ ಕೂಡ ನಮ್ಮದಲ್ಲ, ಅದು ದೇವರ ಪ್ರಸಾದ ಎಂಬರಿವನ್ನು ಕಾಯಕ, ದಾಸೋಹ, ಪ್ರಸಾದದ ಪಾರಮಾರ್ಥಿಕ ತತ್ವದೊಂದಿಗೆ ಬಸವಣ್ಣನವರು ಧರಣಿಯ ಮೇಲೊಂದು ಹೀರಿದಪ್ಪ ಅಂಗಡಿಯ ನಿಕ್ಕಿ ಎನ್ನುವ ವಚನದ ಮೂಲಕ ಹೇಳುತ್ತಾರೆ. ಇಲ್ಲಿ ನಮಗೆ ಬಸವ ಧರ್ಮ ಲೋಕ ವ್ಯವಹಾರದ ಧರ್ಮವಾಗಿ ನೆಲೆ ನಿಂತಿರುವುದು ಕಾಣುತ್ತದೆ. ಭೂಮಿಯಲ್ಲಿ ಪ್ರತಿ ಜೀವಿಗೂ ಬದುಕುವ ಹಕ್ಕಿದೆ ಎಂಬ ಸಮತಾವಾದವನ್ನು ನಾವಿಲ್ಲಿ ಕಾಣುತ್ತೇವೆ. ವ್ಯಷ್ಟಿ ಪ್ರಜ್ಞೆ ಸಮಷ್ಟಿ ಪ್ರಜ್ಞೆಯಾಗಿ ಘಟಿಸುವುದೇ ಇಲ್ಲಿ. ಬಿಸಿಲು ಏರಿ ಮನುಜಕುಲ ಬೇಯುವ ಈ ಘಳಿಗೆ ವ್ಯಷ್ಟಿ ಸಮಷ್ಟಿ ಪ್ರಜ್ಞೆ ಬಸವಣ್ಣನವರು ಸಾರಿದ ಪರಿಸರ ಪ್ರಜ್ಞೆಯೂ ಹೌದು. ಇನ್ನು ಬಿಜ್ಜಳನ ಪ್ರಧಾನಿಯಾದ ಬಸವಣ್ಣನವರನ್ನು ಜನರು ಭಕ್ತಿ ಭಂಡಾರಿ, ಧರ್ಮವತಾರಿ ಎಂದು ಹೊಗಳುವುದನ್ನು ತೀರ ಸಂಕೋಚದಿಂದಲೇ ಎನ್ನವರೊಲಿದು ಹೊನ್ನ ಶೂಲದಲೆ ಇಕ್ಕಿದರೆನ್ನ ಹೊಗಳಿ ಹೊಗಳಿ ಹೊಗಳಿಕೆ ಅದರಿಂದ ನನ್ನಲ್ಲಿ ಹೆಚ್ಚೆಂಬ ಕೆಚ್ಚು ಬೆಳೆಯುತ್ತದೆ. ಆ ಕೆಚ್ಚಿಗೆ ಕಿಚ್ಚನಿಕ್ಕಲು ಬೇಡಿಕೊಳ್ಳುವ ಬಸವಣ್ಣನವರು ಹೊಗಳಿಕೆ ಹೊನ್ನಶೂಲ ಮನ್ನಣೆ ಮಸೆದಲಗು ಎನ್ನುತ್ತಾರೆ. ಇದೇನು ಸರಿ, ಆದರೆ ತೆಗಳಿಕೆಗೆ ಹಿಗ್ಗುವ ವ್ಯಕ್ತಿಗಳೆಲ್ಲಾದರೂ ಇರುವರೆ? ಅಂತಹ ವ್ಯಕ್ತಿಗಳನ್ನು ನಾವು ಎಲ್ಲಿಯೂ ಕಾಣುವುದಿಲ್ಲ ಬಸವಣ್ಣನವರನ್ನು ಹೊರತುಪಡಿಸಿ. ಅವರೇ ಹೇಳುವಂತೆ, ಹೊಯ್ದವರೆನ್ನ ಹೊರಿದವರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಹೀಗೆಯೇ ಮುಂದುವರೆದು ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದವರೆಂಬೆ ಕೂಡಲ ಸಂಗಮ ದೇವ ಎನ್ನುವ ಈ ವಚನ ಬಸವಣ್ಣನವರನ್ನ ನೋಡುವಲ್ಲಿ ನಮಗೆ ವಿಶೇಷ ದೃಷ್ಟಿಯನ್ನು ಒದಗಿಸುತ್ತದೆ. ಈ ಎಲ್ಲ ವಿಚಾರಗಳಿಂದ ಇಂದಿನೆಲ್ಲ ಹಾಗೂ ಮುಂಬರುವ ಪ್ರಧಾನರಿಗೂ ಬಸವಣ್ಣನವರು ಮಾದರಿಯ ಮಾರ್ಗವಾಗಿ ನಿಲ್ಲುತ್ತಾರೆ. ಇನ್ನು ಕಾಯಕ ಸಿದ್ಧಾಂತ, ಅದನ್ನು ಕುರಿತು ಹೇಳುವುದಾದರೆ, ಕಾಯಕ ಜೀವಿಗಳ ಚಳುವಳಿ ಎಂದೇ ಹೆಸರಾದದ್ದು ವಚನ ಚಳುವಳಿ. ಆ 12ನೇ ಶತಮಾನದಲ್ಲೇ ವೃತ್ತಿಜೀವಿಗಳೆಲ್ಲ ಒಂದಾಗಿ ನಡೆಸಿದ ಹೋರಾಟವಾದ ಇದು ಮೊತ್ತ ಮೊದಲ ಸಾಮಾಜಿಕ ಬದಲಾವಣೆಯ ಕುರುಹು ಆಗಿದೆ. ಇದೆಲ್ಲದಕ್ಕೂ ಮುಖ್ಯ ಕರ್ತೃವಾಗಿ ನಿಂತವರು ಬಸವಣ್ಣನವರು. ಇಲ್ಲಿ ಕರ್ಮ ಸಿದ್ಧಾಂತದ ಹೆಸರಿನಲ್ಲಿ ದುಡಿಯುತ್ತಿದ್ದ ಬಹುದೊಡ್ಡ ಜನಸಮುದಾಯವು ತಮ್ಮ ಮೇಲಾಗುತ್ತಿದ್ದ ಎಲ್ಲ ರೀತಿಯ ತಾರತಮ್ಯಗಳನ್ನು ಪ್ರಶ್ನಿಸುವಂತೆ ಮಾಡಿದ್ದು ಈ ಕಾಯಕ ಸಿದ್ಧಾಂತ. ತಳ ಸಮುದಾಯದಿಂದ ಪಡೆಯುತ್ತಿದ್ದ ಶ್ರಮಕ್ಕೆ ತಕ್ಕನಾದ ಗೌರವ ತಂದುಕೊಟ್ಟವರು ಬಸವಣ್ಣನವರು. ಮಾದಿಗ, ಅಗಸ, ಅಂಬಿಗ, ಕಮ್ಮಾರ, ಹಡಪದ, ಚಮ್ಮಾರ, ಡೋಹಾರ, ನಾಯಿಂದ ಹೀಗೆ ಶ್ರಮವರ್ಗದವರಿಗೆ ದನಿಯಾಗಿ ನಿಂತು ಅವರ ಮಹತ್ವವನ್ನು ಸ್ವತಃ ಅವರಿಗೂ ಹಾಗೂ ಸಮಾಜಕ್ಕೂ ತೋರಿಸಿದ ಕರುನಾಡು. ಇಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಎಂಬ ವಚನ ಜ್ಞಾನ ಪಡೆದರೆ ದೇಶದ ಎಲ್ಲ ಆಸ್ತಿ ಜನರ ಆಸ್ತಿಯಾಗಬೇಕೆಂಬ ಆಶಯವನ್ನು, ಸಮಸಮಾಜದ ಕನಸನ್ನು ನನಸು ಮಾಡುವತ್ತ ನಮ್ಮನ್ನು ಕೊಂಡೊಯ್ಯುತ್ತದೆ. ಈ ಮೂಲಕ ಕಾಯಕಕ್ಕೆ ಘನತೆಯನ್ನು ತಂದುಕೊಟ್ಟವರು ಬಸವಣ್ಣನವರು. ಮುಖ್ಯವಾಗಿ ಬಸವಣ್ಣನವರ ವಚನ ಚಳುವಳಿಯ ಆಶಯವೇ ಅಪ್ಪಟ ಮಾನವೀಯ ಸಮಾಜದ ರಚನೆ. ಮಾನವೀಯತೆ ಎಂದರೆ ಸಾಮಾಜಿಕ ನ್ಯಾಯ, ಲಿಂಗ ಸಮಾನತೆ, ಮನುಷ್ಯತ್ವದ ಘನತೆ, ವೃತ್ತಿ ಸಮಾನತೆಗಳನ್ನು ಒಳಗೊಂಡಿದೆ. ಎಲ್ಲವೂ ಕನಸುಗಳ ಥರ ಕಾಣಿಸಬಹುದು,
ಇಂತಹ ಆಶಯಗಳಿಲ್ಲದ ಸಮಾಜ ಅನಾಗರಿಕ ಹಾಗೂ ನಿರರ್ಥಕವು ಎಂಬುದನ್ನು ಚಳುವಳಿ ನಮಗೆ ತನ್ಮೂಲಕ ತಿಳಿಯಪಡಿಸುತ್ತದೆ. ಇಲ್ಲಿ ಲಿಂಗಭೇದದ ಪ್ರಶ್ನೆಯು ಈ ಚಳುವಳಿಯ ಒಂದು ಮುಖ್ಯ ಕ್ಷೇತ್ರವೇ ಆಗಿದೆ. ಇಲ್ಲಿ ಅಲ್ಲಮಪ್ರಭು ಹೇಳುವ ವಚನವೊಂದನ್ನು ನೆನಪಿಸಿಕೊಳ್ಳಬಹುದು. ಹೆಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ. ಈ ಮಾತು ಹೆಣ್ಣನ್ನು ಮಾಯೆ ಎಂದು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಂಡು ಶೋಷಿಸುವ ಮತ್ತು ಕೇಡುಗೈಯುವ ಮನಸ್ಸುಗಳಿಗೆ ತಿಲಾಂಜಲಿ ಇಡಲು ಮುನ್ನುಡಿಯನ್ನು ಬರೆದಂತೆ ಕಾಣಿಸುತ್ತದೆ. ಇನ್ನು ಮುಂದುವರೆದು ಹೇಳುವುದಾದರೆ, ಹೆಣ್ಣನ್ನು ಭೋಗಕ್ಕಷ್ಟೇ ಸೀಮಿತಗೊಳಿಸಿಕೊಂಡ, ತಮಗೆ ತಾವೇ ಕೊಟ್ಟುಕೊಂಡ ಸವಲತ್ತಿನಿಂದ ಹೊರಬರುವ ಹೊಸದೊಂದು ಬಾಗಿಲನ್ನು ತೆರೆದದ್ದು ಈ ವಚನ ಚಳವಳಿ. ಹಾಗಾಗಿ ಅಕ್ಕ ಮಹಾದೇವಿ, ಸಂಕವ್ವೆ, ನೀಲಮ್ಮ, ರಾಯಮ್ಮ, ಗಂಗಮ್ಮ, ಗೊಗ್ಗವ್ವೆ ಇನ್ನು ಮುಂತಾದ ಶರಣೆಯರು, ವಚನಕಾರ್ತಿಯರು ತಮ್ಮ ಸಂಕೋಲೆಗಳನ್ನು ಕಳಚಿ ತಮಗೆ ಬೇಕಾದುದನ್ನು ತಾವು ಪಡೆದುಕೊಳ್ಳಬಲ್ಲೆವು ಎನ್ನುವ ಆತ್ಮವಿಶ್ವಾಸದ ಬಾಗಿಲನ್ನು ತೆರೆಯುವ ಕೆಲಸ ಮೊಟ್ಟ ಮೊದಲು ನಡೆದದ್ದು ಇದೇ ಸಮಯದಲ್ಲಿ. ಇಲ್ಲಿ ಪ್ರತಿ ಮನುಷ್ಯ ತನ್ನ ಬಾಳ ಪಥದಲ್ಲಿ ನಂಬಿಕೆಯನ್ನು ಹೊಂದಿ ನಡೆಯಬೇಕಲ್ಲವೇ? ಅದು ಅವನ ಹಾದಿಗೆ ಶ್ರೀರಕ್ಷೆಯೂ ಹೌದು. ಆದರೆ ಅದೇ ನಂಬಿಕೆ ಮೂಢನಂಬಿಕೆಯಾದರೆ ಬದುಕು ಕತ್ತಲೆಯ ಕೂಪವಾಗುವುದರಲ್ಲಿ ಸಂದೇಹವೇ ಇಲ್ಲ. ವಚನ ಚಳವಳಿಗಿಂತ ಮೊದಲಿದ್ದ ಪುರೋಹಿತ ವರ್ಗ ತನ್ನ ಅಸ್ತಿತ್ವಕ್ಕಾಗಿ, ಸ್ವಾರ್ಥಕ್ಕಾಗಿ ನಿರ್ಮಿಸಿದ್ದ ಸಮಾಜದಲ್ಲಿ ಮೂಢನಂಬಿಕೆಗಳು, ಮೌಢ್ಯಗಳು ಮಿತಿಮೀರಿ ಜನರ ಬದುಕು ನರಕವಾಗಿತ್ತು. ಆಗ ಉದಯಿಸಿದ ಹೊಸ ಸೂರ್ಯನಂತೆ ವಚನ ಚಳವಳಿ ಆವಿರ್ಭವಿಸಿತು. ಶರಣರೆಂಬ ಪುಟ್ಟ ಪುಟ್ಟ ದೀಪಗಳ ಪಂಕ್ತಿಯೇ ಬೆಳಗಲಾರಂಭಿಸಿತು. ಈ ಹೋರಾಟ ಎಲ್ಲಿಯವರೆಗೆ ಮುಂದುವರಿಯಿತೆಂದರೆ, ಎಲ್ಲರೂ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆ, ಪ್ರತಿರೋಧ ಕೇವಲ ಆ ಸಂದರ್ಭದ ಮೌಢ್ಯಾಚರಣೆ, ಕುರೀತಿಯ ನಡಾವಳಿಗಳಿಗೆ ಬರಿಯ ಪ್ರತಿಕ್ರಿಯೆಯ ರೂಪದ್ದಾಗಿರಲಿಲ್ಲ. ಬದಲಾಗಿ ಅದಕ್ಕೊಂದು ಪರ್ಯಾಯವನ್ನು ಕಂಡುಕೊಳ್ಳುವುದು ಆಗಿತ್ತು. ಜಾತಿ ವ್ಯವಸ್ಥೆಯ ನಿರಾಕರಣೆಗೆ, ಸಹಬಾಳ್ವೆ, ಸಂಪತ್ತಿನ ಒಟ್ಟುಗೂಡಿಸುವಿಕೆಗೆ, ದಾಸೋಹ, ಲಿಂಗ ಸಮಾನತೆಗೆ, ಸಮಾನತೆಯ ಆಚರಣೆಗಳು, ಹೀಗೆ ಹಲವಾರು ಆಯಾಮಗಳನ್ನು ಅವರು ಸಮಾಜದ ಎದುರು ಸಾಕ್ಷೀಕರಿಸಿದರು. ಬಸವಣ್ಣನವರ ಮಾನವೋದ್ಧಾರದ ಈ ಪ್ರಯೋಗಗಳನ್ನು ಇಂದಿನ ದಿನಮಾನದಲ್ಲಿ ಅಳೆಯುವುದು ಅಷ್ಟೊಂದು ಸುಲಭದ ವಿಷಯವಲ್ಲ. ಏಕೆಂದರೆ ಇಂಥವುಗಳ ಕನಸು ಕಾಣುವುದೇ ಅಪರಾಧ ಎಂಬ ಸ್ಥಿತಿಯಲ್ಲಿ ಇದ್ದ ಆ 12ನೇ ಶತಮಾನದಲ್ಲಿ ಅವುಗಳನ್ನು ಸಾಧಿಸಿ ಆತ್ಮಾರ್ಪಣ ಮಾಡಿದ ಬಸವಣ್ಣನವರು ನಾಡಿಗೆ ಹಾಗೂ ಭಾರತಕ್ಕಷ್ಟೇ ಅಲ್ಲ, ಭುವನಕ್ಕೆಲ್ಲ ಭೂಷಣಪ್ರಾಯರು. ಯಾವುದೇ ತತ್ವಗಳ ಯಶಸ್ಸು ಅದನ್ನು ಅನುಸರಿಸುವ ಅನುಯಾಯಿಗಳ ಸಂಖ್ಯೆಯಿಂದಷ್ಟೇ ನಿರ್ಧರಿತವಾಗುವುದಿಲ್ಲ. ಪ್ರವಾದಿಗಳಿಗೆ ಜೀವಿತ ಕಾಲದಲ್ಲಿ ದೊರೆತವರಿಗಿಂತ ಆಮೇಲೆ ದೊರೆತ ಅನುಯಾಯಿಗಳೇ ಹೆಚ್ಚು. ಸಂಖ್ಯೆ ಹೆಚ್ಚಿದೆ ಎಂದ ಮಾತ್ರಕ್ಕೆ ಅವರ ವಿಚಾರಗಳು ಅಳವಡಿಕೆಗೆ ಬರುತ್ತಿವೆ ಎಂದರ್ಥವೂ ಅಲ್ಲ. ಹಾಗೆಂದ ಮಾತ್ರಕ್ಕೆ ತತ್ವಗಳು ವಿಫಲವಾದವೆಂದು ತಿಳಿದರೆ ಬಹುಶಃ ತಪ್ಪಾದೀತು. ತತ್ವಕ್ಕೆ ಬಾಗಿ ನಡೆದವರ ತೊತ್ತಾಗಿ ಬದುಕುವೆನೆಂದು ನಡೆದ ಬಸವಣ್ಣನವರು ಯಾವತ್ತಿಗೂ ಎಲ್ಲ ಕಾಲಕ್ಕೂ ಮಹಾಮಾನವರಾಗಿಯೇ ಉಳಿಯುತ್ತಾರೆ. ಈ ಲೋಕದ ಬಗ್ಗೆ ಬಸವಣ್ಣನವರಿಗೆ ಯಾವತ್ತೂ ಜಿಗುಪ್ಸೆ ಇರಲಿಲ್ಲ. ಏಕೆಂದರೆ ಮರ್ತ್ಯವೆಂಬುದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು ಎಂಬ ನುಡಿಯೊಂದಿಗೆ ಈ ಲೋಕದ ಜನಕ್ಕೆ ಆ ಲೋಕದ ಹುಚ್ಚು ಬಿಡಿಸಿ ಈ ಲೋಕವನ್ನೇ ದೇವಲೋಕವನ್ನಾಗಿ ನಿರ್ಮಿಸುವ ದಾರಿ ತೋರಿದ ಆರದ ಬೆಳಕಾಗಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಅವತಾರವೆತ್ತಿದ ಮಹಾನ್ ಪುರುಷನನ್ನು ಸಾಂಸ್ಕೃತಿಕ ನಾಯಕನೆನ್ನದೆ ಮತ್ತಾರನ್ನು ಕರೆಯಬೇಕು ಹೇಳಿ? ಮತ್ತೊಂದು ಬಸವ ಜಯಂತಿಯನ್ನು ಆಚರಿಸುವ ಈ ಹೊತ್ತಿನಲ್ಲಿ ನಮ್ಮ ಸರ್ಕಾರವು ಜನವರಿ ತಿಂಗಳಲ್ಲಿ ಭಕ್ತಿ ಭಂಡಾರಿ, ಮಹಾಮಾನವತಾವಾದಿ, ಮೊದಲ ಕ್ರಾಂತಿಕಾರಿ, ಸಮಾಜ ಸುಧಾರಕ, ಶರಣ, ವಚನಗಳ ಹರಿಕಾರ ಆದಂತಹ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದು ಸಂತಸದ ಮತ್ತು ಜವಾಬ್ದಾರಿಯ ವಿಷಯವಾಗಿದೆ. ಬಸವಣ್ಣ ನಮ್ಮ ನಾಡಿಗಷ್ಟೇ ಅಲ್ಲ, ಇಡೀ ಭೂಮಂಡಲದ ಸಾಂಸ್ಕೃತಿಕ ನಾಯಕ. ಬಸವಣ್ಣನವರ ವಿಚಾರಧಾರೆಗಳನ್ನು, ಬದುಕಿನ ಮಾದರಿಯನ್ನು, ಆಚರಣೆಗಳನ್ನು, ತತ್ವಗಳನ್ನು ಪಾಲಿಸಿ ಅನುಸರಣೆಗೆ ತರುವ ಹಾಗೂ ಮುಂದಿನ ತಲೆಮಾರಿಗೆ ಹೊತ್ತೊಯ್ಯುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರುವುದನ್ನು ನಾವು ಯಾವ ಘಳಿಗೆಯಲ್ಲೂ ಮರೆಯುವ ಹಾಗಿಲ್ಲ.